ನ್ಯೂಸ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಿಡ್ಲಕಟ್ಟೆ ಗ್ರಾಮಕ್ಕೆ ಸಂಪರ್ಕಿಸೋಕೆ ರಸ್ತೆಗೆ ಇಲ್ಲದಂತಾಗಿದೆ. 15 ವರ್ಷಗಳಿಂದ ರಸ್ತೆಗಾಗಿ ಗ್ರಾಮಸ್ಥರು ಮನವಿ ಮಾಡ್ತಾನೆ ಇದ್ದಾರೆ. ಆದರೆ ರಸ್ತೆ ಮಾತ್ರ ಸಿಗ್ತಾ ಇಲ್ಲ. ಮಣ್ಣಿನ ರಸ್ತೆಯಲ್ಲಿ ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿದೆ. ಈ ರಸ್ತೆ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಿಡ್ಲಕಟ್ಟೆ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಒಂದು ರೀತಿಯಂತಹ ಶಾಪದ ಗ್ರಾಮನ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರೆಲ್ಲರೂ ಕೂಡ ಅಷ್ಟೇ ಪರದಾಡ್ತಿದ್ದಾರೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಶಾಸಕರು, ಸಚಿವರ ಗಮನಕ್ಕೆ ತಂದರೂ ಕೂಡ ಅಷ್ಟೇ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಈ ಒಂದು ಶಿಡ್ಲಕಟ್ಟೆ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿಲ್ಲ. ಸರಿಯಾದಂತಹ ರೋಡ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಜೊತೆಗೆ ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆಗಳು ಕೂಡ ಅಷ್ಟೇ ಇಲ್ಲಿ ಉದ್ಭವ ಆಗಿರುವಂತಹದ್ದು. ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಶಿಡ್ಲಕಟ್ಟೆಯ ಗ್ರಾಮದ ಜನರೆಲ್ಲರೂ ಕೂಡ ಅಷ್ಟೇ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಅಮ್ಮ ಹೇಳಿ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ನಿಮ್ಗೀಗ? ನಾನು ಸಮಸ್ಯೆ ಆಗಿಲ್ಲ ಸರ್. ಇಲ್ದು ರೋಡ್ ಹಾಕೈತೆ ಅಂದ್ರ ಮೊದ್ಲಲ್ಲ ಅದ್ ಯಾಕೆ ನಿಲ್ತಾವ ಗೊತ್ತಿಲ್ಲ. ನಮಗ್ ಮುಂದ್ಲದ ಏನು ಗೊತ್ತಿಲ್ಲ. ಈಗ ಒಂದ್ ಏನಾರ ಸಮಸ್ಯೆ ಆಗಿ ಜಾಸ್ತಿ ಹೊತ್ತಾದ್ರೆ ಒಂದ್ ಆಟೋದಾರನ್ ಕರೆದ್ರೆ ಆ ಗೇಟ ಗಿಳಿಸಿ ಹೋಗ್ತಾರೆ. ನಡೀರಿ ಊರಳಿಕೆ ಅಂತ ಅಂದ್ರೆ ಯಂಗ್ಸ್ರು ಮಕ್ಳು ನಾವ್ ಹೋದಾಗ ನಡ್ರಿ ಊರಳಿಕೆ ಅಂದ್ರೆ 10 ರೂಪಾಯಿ ಜಾಸ್ತಿ ತಗೊಂಡ್ರುವಂತೆ ನಡ್ರಿ ಅಂದ್ರು ರೋಡ್ ಚೆನ್ನಾಗಿಲ್ಲ ಬರಲ್ಲ ಅಂತಾರೆ. ನಾವು ಎಷ್ಟು ಕಿಲೋಮೀಟರ್ ಈ ರೀತಿ ರೋಡ್ ಇದೆ ನಿಮ್ದೆಲ್ಲ ಹೋಗಿರೋಂತ ರೋಡ್? ಎಷ್ಟು ದೇವಸ್ಥಾನ ಹೋಯ್ತಲ್ಲ ಸರ್, ಅದ ಅಲ್ಲಿಂದ ಇಲ್ಲಿ ಬರ್ಬೇಕು ಬರಲ್ಲ. ಅಲ್ಲಿಂದ ಬರೋರು ಎದ್ರಕಂಡ್ ಬರೋರು ಯಾರ, ಸರ್ವಚನ ಬರೋರು ಯಾರ, ಅರ್ಧ ವಚನ ಬರೋರು ಯಾರ, ಅದೊಂದು ಸಮಸ್ಯೆನ. ಆಮೇಲೆ ಹಿಂದ್ಗಡೆಗೆ ಒಂದು ರೋಡ್ ಐತೆ, ಒಂದು ಕೇರಿ, ಒಂದು ಲೈನ್ ಐತೆ ಸರ್. ಅಲ್ಲಿ ಫುಲ್ ಒಂದ್ ಎಲ್ಲದಕ್ಕೂ ಇಕ್ಕಟ್ಟಿನ ಸಮಸ್ಯೆ ಸರ್. ಒಂದು ಬೈಕು ಹೋಗಕ್ ಸಾಧ್ಯ ಇಲ್ಲ ಅಂತ ಸಮಸ್ಯೆದಾಗ ಆ ಬೈಕ್ ಇದು ಜಾಗ ಐತೆ. ಅದನ್ನು ಮಾಡ್ಸಾರು ಇಲ್ಲ. ಈ ಮೆಂಬರ್ ಎಲೆಕ್ಷನ್ಗಳು ಅಂತ ಮಾಡ್ತಾರೆ. ಮೆಂಬರ್ ಎಲೆಕ್ಷನ್ಗಳು ಮಾಡಿದ್ರೆ ಅವರು ಇನ್ನೇನು ಉಪಯೋಗ ಆಗಿ ನಾನು ಒಬ್ಬರು ಕಾಲ್ ಮೇಲೆ ನಾನು ನಿಂತ್ಕೊಂಡು ಒಂದು ಮಾತಾಡ್ತೀನಿ ಅನ್ನೋ ಧೈರ್ಯ ಬಂತು ಅನ್ನೋ ಹೊತ್ತಿಗೆ ನಿಂತೋಗುತ್ತೆ. ಅದ್ರೊಳಗೆ ಮಾಡಕ್ಕೆ ಯಾವ್ರ ಕೈಲೂ ಆಗಲ್ಲ. ದುಡ್ಡಿರಲ್ಲ, ಕಾಸಿರಲ್ಲ ಅಂತ ಅತ್ತೈತ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಅನುಭವ ಸಾಲದಿರುತ್ತೆ. ಇನ್ನೇನು ಅನುಭವ ಬಂತು ಅನ್ನೋ ಲೆಕ್ಕಕ್ಕೆ ನಿಂತೋಗುತ್ತೆ. ಹೇಳಿ ಅಮ್ಮ, ಏನೇನ್ ಸಮಸ್ಯೆಗಳಾಗ್ತಿದೆ ನಿಮ್ಮೂರಿಗೆ ಅಂತ? ರಸ್ತೆ ಸಮಸ್ಯೆ, ಮತ್ತೆ ಸಿಸಿ ರೋಡ್ ಇಲ್ಲ. ಆ ಕಡೆ ಒಂದ್ ಬೀದಿಲಿ, ನಮ್ಮ ಕಡೆ ಬೀದಿಲಿ 2 ಬೀದಿಲಿ ಐತೆ, ಲಾಸ್ಟ್ ಬೀದಿಲಿ ಅಂತ ಇಲ್ಲ ರೋಡ್ ಇಲ್ಲ. ಎಷ್ಟು ವರ್ಷಗಳಿಂದ ಈ ತರ ಸಮಸ್ಯೆ? ಸುಮಾರು ವರ್ಷದಿಂದನೂ ಇಲ್ಲ. ಅಮ್ಮ ಹೇಳಿದಿರ, ಈಗ ಓಟ್ ಹಾಕಕ್ಕೆ ಅಂತ ಓಟ್ ಕೇಳಕ್ ಬರ್ತಾರಲ್ಲ, ಬಂದಾಗ ಹೇಳಿದಿರಾ ರೋಡ್ ಪ್ರಾಬ್ಲಮ್ ಇದೆ ನಮ್ ಎಲ್ಲ ಹೇಳಿದೀವಿ ಸರ್. ಒಬ್ಬರು MP MLA ಬರಲ್ಲ, ಯಾ ಸುರೇಶ್ ಬಾಬು ಇಲ್ಲ, ಸೋಮಣ್ಣನೂ ಇಲ್ಲ. ರೋಡ್ ಸಮಸ್ಯೆ, ಮಕ್ಳು ಕಾರ್ಮೆಂಟ್ ವ್ಯಾನ್ ಬರಲ್ಲ. ಈ ಕಾರ್ಮೆಂಟ್ ಕಳಿಸ್ಬೇಕು ಅಂದ್ರೆ ವ್ಯವಸ್ಥೆ ಇಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ರೋಡ್ಗಂತೂ ಹೋಗಕ್ಕೆ ಆಗಲ್ಲ. ಹಂಗಾಗಿ ಯಾವ ಕುಡಿಯೋ ನೀರು, ಫಿಲ್ಟರ್ ನೀರಿಲ್ಲ, ಯಾವ್ದು ಮೂಲಭೂತ ಸೌಕರ್ಯ ನಮ್ಗೆ ಯಾವ್ದು ಸಿಕ್ಕಿಲ್ಲ ಸರ್. ನಮ್ಗೆ ಯಾವ್ದು ಸಿಕ್ಕಿಲ್ಲ ಸರ್. ಹೋಗ್ಲಿ ಹೇಳಿದಿರ ಅಧಿಕಾರಿಗಳಿಗೆ, ಸ್ವಾಮಿ ನಮ್ಗೆ ಏನೂ ಕೊಡಬೇಡಿ, ಮೂಲಭೂತ ಹೋಗಿದ್ದಾರೆ ಸರ್. ಗಂಡು ಮಕ್ಳೆಲ್ಲ ಚಿಗನಹಳ್ಳಿ MLA ಹತ್ರನೂ ಹೋಗಿದ್ದಾರೆ. ಆಗುತ್ತೆ ಅಂತಾರೆ, ಆಗಲ್ಲ, ಮಾಡಿಸ್ಕೊಡಲ್ಲ ಯಾರು. ಈಗೇನು ಆಗುತ್ತೆ ಅಂತಾರೆ, ಅದಿನ್ನು ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ ಸರ್. ಈಗ 40-50 ವರ್ಷದಿಂದಲೂ ನಾವು ಬಂದಾಗ್ಲಿಂದಲೂ ಇದೆ ಸಮಸ್ಯೆ. 40-50 ವರ್ಷಗಳಿಂದ ಕೇಳ್ತಿದ್ರೆ ರೋಡ್? 60 ವರ್ಷದಿಂದಲೂ ಸರ್ ಇಲ್ಲಿ ಏನು ಅನುಕೂಲ ಇಲ್ಲ ಸರ್. ಎಲ್ಲದೂ ಕಷ್ಟನೇ. ಒಂದ್ ಫಿಲ್ಟರ್ ನೀರ್ ಇಲ್ಲ, ಒಂದ್ ರೋಡ್ ಇಲ್ಲ, ಒಂದ್ ಅನುಕೂಲ ಇಲ್ಲ, ಒಂದ್ ಗ್ರಾಂಟು ನಾವೇ ಕೊಡಲ್ಲ. ಯಾವ್ದು ಅನುಕೂಲ ಇಲ್ಲ. ಕುಡಿಯೋ ನೀರಾದ್ರೂ ಬರುತ್ತಾ? ಕುಡಿಯೋ ನೀರು ಅದೇ ಕರೆಂಟ್ ಇದೆ, ನೆಲ್ಲಿ ನೀರು ಬಿಟ್ಟು ಜ್ಞಾನೂ ಇಲ್ಲ. ಅದು ಯಾವಾಗ್ಲ ಯಾವ ಟೈಮ್ ಬಿಡೋದು ಸರ್. ಈಗ
ಸರ್ ಈಗ ಹೇಳ್ತೀರಾ ಅಂತದವರು 40-50 ವರ್ಷ ಆಗಿದೆ ಪಾಪ, ಯಾರು ಮದುವೆ ಆಗಿ 40-50 ವರ್ಷ, 50 ವರ್ಷಗಳಿಂದಲೂ ಕೂಡ ಈ ಒಂದು ಊರಿಗೆ ಒಂದು ರೋಡ್ನ ವ್ಯವಸ್ಥೆ ಇಲ್ಲ ಅನ್ನೋದು ಹೇಳ್ತಿದ್ದಾರೆ. ಹೌದು ಸರ್, ನಾವು ಚಿಕ್ಕ ಹುಡುಗನಾಗ ರೋಡ್ ಮಾಡಿರೋದು. 5ನೇ ತರಗತಿಲಿ ಓದ್ಬೇಕಾದ್ರೆ ಡಾಂಬರೀಕರಣ ಮಾಡಿದ್ದು. ಇದುವರೆಗೂ ಡಾಂಬರ್ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಸರಿಯಾಗಿ. ಎಲ್ಲ ಫಿಲ್ಟರ್ ನೀರು ತರಬೇಕು ಅಂತಂದ್ರೆ 4-5 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ನೀರು ತರಬೇಕು. ಮತ್ತೆ ಇನ್ನೊಂದು ಶಾಲಾ ಮಕ್ಕಳಿಗೆ ಸರಿಯಾದ ಕೊಠಡಿಗಳಿಲ್ಲ. ಎಲ್ಲ ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡು ಅಡುಗೆ ಅಲ್ಲಿ ಕುತ್ಕೊಂಡು ಪಾಠ ಕೇಳ್ತಾರೆ. ಇನ್ನ ಮತ್ತೊಂದು ಸಮಸ್ಯೆಗಳಿದೆ ಸರ್. ಅಂದ್ರೆ ಸ್ಕೂಲ್ ಅಂದ್ರೆ ಬೀಳುವಂತ ಸ್ಟೇಜ್ ಅಲ್ಲಿ ಇದೆ. ಒಂದು ಕೊಠಡಿ ಕೆಡಬಿಟ್ಟಿದ್ದಾರೆ. ಈಗ ತಾತ್ಕಾಲಿಕವಾಗಿ ಅವರು ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಕುತ್ಕೊಂಡೇ ಪಾಠ ಕೇಳ್ತಾರೆ ಸರ್. ಅಂದ್ರೆ ಮರದ ಕೆಳಗಡೆ ಕೆಳಗೆಲ್ಲ ಅಲ್ಲಿ ನೋಡಿ ಒಂದು 2 ಶೀಟ್ ಹಾಕಿದ್ದಾರೆ. ಆ ಶೀಟ್ ಕೆಳಗಡೆನೆ ಕುತ್ಕೊಂಡು ಪಾಠ ಕೇಳ್ತಾರೆ. ಅಟ್ಲೀಸ್ಟ್ ಇದೆಲ್ಲ ಹೇಳಿದಿರಾ? ಗೊತ್ತಾ ಹೋಗ್ಲಿ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ ಸರ್. ಗಮನಕ್ಕೆ ತಂದ್ರು, ಅರ್ಜಿ ರೂಪದಲ್ಲಿ ಕೊಟ್ಟಿದ್ದೀವಿ ಸರ್. ತಂದ್ರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಸರ್. ಈಗ ನಾವು ಬರ್ತಾ ಇದೀವಿ ರೋಡಲ್ಲಿ. ಈಗ ಆಲ್ಮೋಸ್ಟ್ ಯಾವ ರೀತಿ ಅಂತಂದ್ರೆ 1 ಕಿಲೋಮೀಟರ್ ಬರ್ಬೇಕಂದ್ರೆ 15-20 ನಿಮಿಷ ಬೇಕು. ಆ ರೀತಿ ಆಗಿದೆ. ಅಲ್ಲಿಂದ ಬರಕ್ಕೆ 4 ಕಿಲೋಮೀಟರ್ ಇದು ಏಣಿಂದವ ದೇವಸ್ಥಾನಕ್ಕೆ 4 ಕಿಲೋಮೀಟರ್ ಆದ್ರೂ ಒಂದು ಸರಿ ಯಾರು ಜೋರ ಬರಕಾಗಲ್ಲ. ಬಂದ್ರು ಅಕಸ್ಮಾತ್ ಯಾರ ಗರ್ಭಿಣಿಯರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲೇ ಬೈಕಲ್ಲಿ ಆಗ್ಬೋದು, ಇಲ್ಲ ಗಾಡಿಯಲ್ಲಿ ಆಗ್ಬೋದು. ಹೇಳಕ್ ಡೆಲಿವರಿ ಅಲ್ಲೇ ಆಗ್ಬೋದು ಸರ್. ಅದು ಅಷ್ಟು ತೊಂದರೆ ನೋಡಿ ಸರ್. ಊರಲ್ಲಿ ಒಂದು ಚರಂಡಿ ಇಲ್ಲ, ಒಂದು ನ್ಯಾಯದ ರೋಡ್ ಇಲ್ಲ. ನೋಡಿ ಸರ್ ಯಾವ ತರ ಗಲೀಜೆ. ದೇವಸ್ಥಾನ ಅಕ್ಕಪಕ್ಕ ನೋಡಿ ಸರ್ ಯಾವ ತರ ಇದೆ. ತುಂಬಾ ಶಾಸಕರು ಬರ್ತಾರೆ, ಇಲ್ಲೇ ಕುತ್ಕೊಂತಾರೆ. ಅಲ್ಲಿ ಬಂದ್ರೆ ಮೊನ್ನೆ ಶಾಸಕರು ಬಂದ ಏನೋ ಫಂಕ್ಷನ್ ಮಾಡಿರೋ ಅದ್ ಮಾಡ್ಕೊಂಡು ಹೋಗೋದ್ ಬಿಟ್ರೆ ಅಷ್ಟೇ. ಒಂದು ಏನೇನು ಇಲ್ಲ ನಮ್ಮ ಸೌಲಭ್ಯ. ನಮ್ಮೂರು ಒಂಥರ ಇದು ಮಾಡಿ ಹಾಕ್ಬಿಟ್ರೆ. ಈ ಸುಮಾರು ಹೋದ್ಸರಿ ಇವು ಮಾಧುಸ್ವಾಮಿ ಇದ್ರ ಸರ್, ಆ ಕಾಲದಿಂದಲೂ ನಮ್ಗೆ ಏನು ಕೊಟ್ಟಿಲ್ಲ. ಅವು ಏನೇನು ಇಲ್ಲ, ಬಡವ್ರ ಬಗರಿಗೆ ಹಾಸ್ಕರನೂ ಇಲ್ಲ. ಈಗ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಈಗ ಒಂದ್ ವೇಳೆ ಮಳೆ ಗಿಳೆ ಬಂತು ಅಂದ್ರೆ ನೀರ್ ಎಲ್ಲೋಗುತ್ತೆ? ಎಲ್ಲ ಮನೆ ಒಳಗೆ ಹೋಗುತ್ತೆ ಹೋಗಂತಾರೆ ನೋಡಿ ಸರ್. ಇಲ್ಲೇ ಮನೆ ಒಳಗೆ, ಆ ಮನೆ ಒಳಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಇಲ್ಲಿಂದ ಹೋದ್ ನೀರಲ್ಲವ ಎಲ್ಲ ಶೋಭಕ್ಕೆ ನೀರು. ಚರಂಡಿನೇ ಇಲ್ಲ. ಈ ಚರಂಡಿ ಮುಚ್ಚಿಕೊಂಡೈತೆ. ಯಾರಿಗೆ ಹೇಳಿದ್ರು ಇವ್ರು ಪಂಚಾಯತ್ ಕೆಲವು ಮಾಡಲ್ಲ, ಇತ್ಲಾಗೆ ಯಾರು ಮಾಡೋದಿಲ್ಲ. ಬರೀ ಇದೆ ಹೋಗೋದು, ಅರ್ಜಿ ಕೊಡೋದು. ಹಂಗೋಗಿ ಅವ್ರನ್ನ ಯಾರನ್ನಾರು ಕೇಳಿದ್ರೆ ನೀವು ಮ್ಯಾಲ್ಕ್ ಹೋಗ್ರಿ, ಅಲ್ಲಿ ಹೋಗ್ರಿ ಅಂತ. ಯಾಕೆಂದ್ರೆ ಮ್ಯಾಕ್ ಹೋಗ್ಬೇಕಾದ ಸರ್. ನಾವು ಸತ್ಯ ಹೋಗ್ಬೇಕಾದ್ರು ಅವ್ರು ಹೇಳೋ ಲೆಕ್ಕಾಚಾರ ಹಂಗೆ ಸರ್. ಹೇಳ್ತಾರೆ ಅಧಿಕಾರಿಗಳು ಒಬ್ರು ಮನಸ್ಸಿಗೆ ಹಾಕೋದಿಲ್ಲ. ಎಲೆಕ್ಷನ್ ನಿಮ್ಮದು ಕರೆಕ್ಟ್ ಬರ್ತಾರೆ ಸರ್. ಓಟ್ ತುಂಬಾ ಚೆನ್ನಾಗಿ ಕೇಳ್ತಾರೆ. ಓಟ್ ಹೆಂಗ್ ಕೇಳ್ತಾರೆ ಅಂದ್ರೆ ಅಷ್ಟು ಜನ ಕೇಳ್ತಾರೆ. ಏನು 100-200 ರೂಪಾಯಿ ಕೊಟ್ಟರು ಸಾಕು, ಓಟ್ ಹಾಕ್ತಾರೆ. ಒಂದು ಎಣ್ಣೆ ಅಷ್ಟೇ ಬೇಕಾದ್ರೆ ಊರವ್ರಿಗೆ, ಇನ್ನೇನು ಬೇಕಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಕೊಟ್ಟು ಸೌಲಭ್ಯ ತಗೊಂಡು ಹೋಗ್ತಾರೆ ಸರ್. ಎಮ್.ಎಲ್.ಎ ಇಲ್ಲಿ ಸುರೇಶ್ ಬಾಬು ಭೇಟಿ ಆಗಿದ್ದೀರಾ ಇವತ್ತಾದ್ರೆ ನೀವು? ಏನಂತಾರೆ? ಹೋದಾಗ ಕೇಳಿರಕ್ಕೂ ಆಗೈತೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವಾಗಂತೆ ಬರುತ್ತೆ? ಟೆಂಡರ್ ಆಗಿಲ್ಲ, ಆಗಿದೆ 50 ಲಕ್ಷ ಶಾಂಕ್ಷನ್ ಆಗಿದೆ, ಟೆಂಡರ್ ಆಗಿಲ್ಲ. ಯಾವ ಪಕ್ಷ ಅವರು? JDS ಪಕ್ಷ ಸರ್. ಅಂದ್ರೆ ಬಹುಶಃ ನಮ್ ಗೌರ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಏನಾದ್ರು? ಗೌರ್ಮೆಂಟ್ ಇಲ್ಲ ಆದ್ರೂ ಹಾಕಿದೀವಿ ಬರುತ್ತೆ ಅಂತ ಹೇಳವ್ರೆ ಸರ್. ಈಗ ಒಂದು ಬಸ್ ಇಲ್ಲ ಅಂತ ಕೇಳ್ಪಟ್ಟೆ ನಾನು. ನಿಮ್ಮೂರಿಗೆ ಬಸ್ಸೇ ಬರಲ್ವಂತೆ? ಇಲ್ಲ ಸರ್, ಬಸ್ ಇಲ್ಲವೇ ಇಲ್ಲ. ಒಂದ್ ವೇಳೆ ಈಗ ಸ್ಟೂಡೆಂಟ್ಸ್ ತುಂಬಾ ಜನ ಮಕ್ಕಳಿದ್ದಾರೆ, ಅವ್ರು ಎಲ್ಲಿ ಹೋಗ್ತಾರೆ? ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕಂದ್ರೆ? ಕಾಲೇಜ್ ಬಸ್ಗಳು ಬರ್ತವೆ ಸರ್. ಒಂದ್ ಬಸ್ ಬರ್ತಾ ಇದೆ ಅಂದ್ರೆ ಇನ್ನೊಂದು ಆಪೋಸಿಟ್ ಹೋದ್ರೆ ಜಾಗನೇ ಇಲ್ಲ. ಒಂದ್ ಅಲ್ಲೆಲ್ಲಾರು ನಿಂತ್ಕೋಬೇಕು, ಇಲ್ಲ ಅಂದ್ರೆ ಇಲ್ಲಿ ಊರೊಳಗೆ ನಿಂತ್ಕೋಬೇಕು. ಎಷ್ಟು ಸರಿ ಉಣ್ಕೊಂಡು ಎಷ್ಟು ಸತಿ ಹೇಳ್ದಿವೋ ಗೊತ್ತೇ ಇಲ್ಲ. ಈಗ ಮತ್ತೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವೆಲ್ಲಾನು? ನಡ್ಕೊಂಡು ಹೋಗ್ಬೇಕು ಸರ್ ಗೇಟಿಗೆ, ಉಳಿಯಾರಿಗೆ. ಎಷ್ಟು ಕಿಲೋಮೀಟರ್? 7 ಕಿಲೋಮೀಟರ್ ಆತು. ನಡ್ಕೊಂಡು ಹೋಗ್ತೀರಾ? ಇಲ್ಲಿಂದ ಅಲ್ಲಿಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಈಗ ಸ್ವಾಮಿ ಅವ್ರು ಹೇಳ್ತಾ ಇದ್ರು, ಯಾವ್ದೋ ಒಂದು ಬಸ್ 2 ಕಿಲೋಮೀಟರ್ ಹೋದ್ರೆ ಬರುತ್ತಂತೆ, ಇನ್ನೊಂದು ಬಸ್ ಏನಾದ್ರು ಆಪೋಸಿಟ್ ಬಂತು ಅಂದ್ರೆ ಮೂವ್ ಆಗಲ್ಲ ಅಂತ. ಬಸ್ಸೇ ಬರಲ್ಲ. ಬಸ್ಗಳು ಅಲ್ಲೆಲ್ಲ ರೋಡಿ ಬಂದು ಅಲ್ಲಿ ನಿಂತ್ಕೊಂಡು ಹಂಗೆ ಹೊಟ್ಟೆ ಹೋಗ್ಬಿಡ್ತಾರೆ ಅವರು. ಇಲ್ಲಿ ಯಾರು ಬರಲ್ಲ ನೋಡಿ. ಇವ್ರು ಕಾರ್ ಆಗಲ್ಲ ಪಾಪ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವ್ರನ್ನ? ಒಂದ್ ಬಸ್ ಇಲ್ಲ, ಒಂದ್ ಆಟೋ ಬರಲ್ಲ, ಏನು ಇಲ್ಲ ಪಾಪ. ಯಪ್ಪ ಹೋಗ್ಬೇಕು ಅಂದ್ರೆ 2 ಕಿಲೋಮೀಟರ್ ನಡೆಯಕ್ಕಾಗತ್ತ ಅವ್ರ ಕೈಲಿ? ಆಗಲ್ಲ. ಅದಕ್ಕೋಸ್ಕರ ಕೇಳ್ತಿಲ್ಲ ಇದಾರೆ ಊರ್ ಜನರೆಲ್ಲ. ಕೇಳ್ತೀವಿ, ಮಾಡ್ತೀವಿ ಅಷ್ಟೇ. ಅಷ್ಟು ಹೇಳ್ಬಿಟ್ಟು ಹೊಟ್ಟೆ ಹೋಗ್ಬಿಡ್ತಾರೆ. ನಾವು ಬರ್ತಾರೆ ಅಂತ ಕಾಯ್ತಾ ಇರ್ತೀವಿ. ಹೇಳ್ಕರಿ ನಾ ಮಾತಾಡ್ಕರಿ. ಏನ್ ಬಸ್ ಇಲ್ಲ ಸರ್, ಬಸ್ ಇಲ್ಲ, ಬಸ್ ಇಲ್ಲ, ಆಟೋದವ್ರು ಬರಲ್ಲ. ಮನೆ ಒಳಗೆ ಹೋಗ್ತವೆ ಸರ್. 100-100-300 ರೂಪಾಯಿ. ಅಲ್ಲಮ್ಮ, ಈಗ ಇವ್ರು ಹೇಳ್ತಾ ಇದ್ರು ಆಟೋದವ್ರು ಕರೆದ್ರು ಕೂಡ ನಮ್ಮೂರಿಗೆ ಬರಲ್ಲ, ಒಂದ್ 10-20 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದ್ರು. ಬರಲ್ಲ ಸರ್, ಯಾರು ಬರೋದು ಇಲ್ಲ. ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ಲ. ರಾಗಿ ಮಿಷನ್ಗೆ ಹೋಗ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕು. ಏನೇನು ವ್ಯವಸ್ಥೆ ಇಲ್ಲ ಸರ್ ಊರಾಗಿ. ಏನೇ ಬೇಕಿದ್ರು ಬೇರೆ ಊರಿಗೆ ಹೋಗ್ಬೇಕು ನೀವು. ಹುಡುಗರು ಓದೋದಕ್ಕೂ ಬೇರೆ ಊರಿಗೆ ಹೋಗ್ಬೇಕು. ಒಂದು ತರಕಾರಿ ತಗೋಬೇಕಂದ್ರೆ ಬೇರೆ ಊರಿಗೆ ಮಾತಾಡಿ ಬನ್ನಿ. ಈಗ ನಿಮಗ್ ಗೊತ್ತು ತಾನೇ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ? ಏನೇನ್ ಪ್ರಾಬ್ಲಮ್ ಆಗ್ತಿದೆ ಹೇಳಿ. ಅದೇ ಸ್ಕೂಲಿಂದು ಮಕ್ಕಳಿಗೆ ಬರಕ್ ನಾಳೆಗೆ ಹೋಗ್ಬೇಕು. ಇಲ್ಲಿ ಬರೀ 4ನೇ ಕ್ಲಾಸಿಂದ ತಕಾರ ಇರತ್ತೆ ಅಷ್ಟೇ. 4 ವರ್ಷ ಇದೆ. ನೀವು ಸ್ಟೂಡೆಂಟ್ಸಾ? ಬನ್ನಿ. ಈಗ
ಓಡಾಡೋದೇ ಕಷ್ಟ ಐತಿ ನಮ್ ಬೀದಿಲಿ. ರೋಡ್ ಇಲ್ಲ, ಒಂದ್ ಚರಂಡಿ ಇಲ್ಲ, ಹೋಗ್ತಾ ಹೋಗ್ತಾ ಬೀಳ್ತಾನೆ. ಇಂತ ಮಕ್ಳುಗಳೆಲ್ಲ ಓಡಾಡೋದ್ ತುಂಬಾ ಕಷ್ಟ ಐತೆ. ಇಲ್ಲಿಂದ ಅಂತೂ ಈ ಮಕ್ಳನ್ನ ಕರ್ಕೊಂಡ್ ಬರೋದೇ ಕಷ್ಟ ಐತೆ. ಆಟೋಗಳು ಒಂದೂ ಬರಲ್ಲ ಊರಳಿಕೆ. ಏನ್ ಓದ್ತಿದಾರೆ ಮಕ್ಳು? ಇವ್ನು 2ನೇ ಕ್ಲಾಸ್ ಇಲ್ಲೇ ಓದ್ತಾ ಇದ್ದಾನೆ. ಹಿಂಗೆ ಯಾವ್ದಾರ ಊರಿಂದ ಬರ್ಬೇಕು ಅಂದ್ರೆ ಆಟೋಗಳು ಊರಳಿಕೆ ಬರೋದಿಲ್ಲ. ಅಲ್ಲಿಂದ ನಡೆಸ್ಕೊಂಡ್ ಕರ್ಕೊಂಡ್ ಬರ್ಬೇಕು. ಇವ್ನು ಹ್ಯಾಂಡಿಕ್ಯಾಪ್ಟ್ ಇದಾನೆ. ಈಗ 4ನೇ ಕ್ಲಾಸ್ ವರೆಗೂ ಅಷ್ಟೇ ನಿಮ್ಮ ಊರಲ್ಲಿ ಸ್ಕೂಲ್ ಇರೋದಂತೆ. 5ನೇ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಬರಕ್ನಾಳಿಗೆ ಹೋಗ್ಬೇಕು. ಬರಕ್ನಾಳು ಎಷ್ಟು ದೂರ ಇದೆ? ಅದು ಒಂದು 2 ಕಿಲೋಮೀಟರ್ ದೂರ ಇರ್ಬೇಕೇನಪ್ಪ. 1 ಕಿಲೋಮೀಟರ್ ಇರ್ಬೋದು. ನಡ್ಕೊಂಡೇ ಹೋಗ್ಬೇಕಾ? ನಡ್ಕೊಂಡೇ ಹೋಗ್ಬೇಕು ಸರ್. ಇಲ್ಲಿಂದ ಯಾವ ಮಕ್ಳಾದ್ರೂ ನಡ್ಕೊಂಡೇ ಹೋಗ್ಬೇಕು. ಏನೇನ್ ಪ್ರಾಬ್ಲಮ್ಗಳಿದೆಯಮ್ಮ ನಿಮ್ಮೂರಲ್ಲಿ? ಪ್ರಾಬ್ಲಮ್ ಇದೆ, ರೋಡಿನ ಪ್ರಾಬ್ಲಮ್, ಆಮೇಲೆ ಫಿಲ್ಟರ್ ನೀರ್ದಿಲ್ಲ. ಎಷ್ಟು ಹುಡುಗರು ಮಕ್ಕಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಹುಡುಗರು ಮಕ್ಕಳೆಲ್ಲ 5ನೇ ಕ್ಲಾಸ್ ಲಾಸ್ಟ್ ಇಲ್ಲಿ, ತಿರ್ಗಿ 6ನೇ ಕ್ಲಾಸಿಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ಬೇಕು. ಇದು ಮಳೆದಾರ ಬಂದ್ರೆ ನೀರೆಲ್ಲ ಮನೆ ಒಳಗೆ ಬರ್ತವೆ. ಚರಂಡಿ ವ್ಯವಸ್ಥೆ ಇದ್ರೆ ಹೋಗವು, ಚರಂಡಿ ವ್ಯವಸ್ಥೆನೇ ಇಲ್ವಲ್ಲ. ಏನಜ್ಜಿ ನಿಮ್ಮೂರಿಗೆ ಎಷ್ಟು ವರ್ಷದಿಂದ ರೋಡ್ ಇಲ್ಲ? ಈಗ ನಮಗೆ ಕಾಣಾಗ್ಲಿಂದಲೇ ಇಲ್ಲ. ಎಷ್ಟು ವರ್ಷ ನಿಮ್ಗೀಗ? ನಮ್ಗಲ್ಲಿ 65 ವರ್ಷ. 65 ವರ್ಷದಿಂದ ರೋಡ್ ಇಲ್ಲ. ಈಗ ಮಳೆ ಗೊತ್ತಿದ್ದಂಗೆ ಸೀದಾ ನಮ್ಮನೆ ಬಾಗಿಲಿಗೆ ಬರುತ್ತೆ ನೀರು. ನೀರು ಬರುತ್ತಾ? ಡೌನ್ ಇದೆ ನಿಮ್ಮ ಮನೆ? ಅದೇ ಎದುರಿಗೆ. ಚರಂಡಿಗಳೇ ಇಲ್ವಂತಲ್ಲ ನಿಮ್ಮೂರಿಗೆ? ಮಾಡೇ ಇಲ್ಲ. ಪಂಚಾಯತಿ ಅವ್ರು ಏನ್ ಮಾಡ್ತಾರಂತೆ? ಏನ್ ಮಾಡ್ತಾರ, ಇವತ್ತ ನಾಳೆ ಅಂತಾರೆ. ಮಾಡಲ್ಲ. ಗ್ರಾಮ ಪಂಚಾಯತಿ ಯಾವ್ದು ನಿಮ್ದು? ಗ್ರಾಮ ಪಂಚಾಯತ್ ಬರಕ್ನಾಳು. ಇದೊಂದು ಊರು ಅಂತ ಯಾರು ಆಳೂರು ಇರೋದು, ಇವ್ರು ಇರೋದು ಒಂದೇ. ಆಳೂರು ಇರೋದು ಕಡೆ ಇದು. ಏನೇನು ಅನುಕೂಲ ಇಲ್ಲ. ಆಫೀಸ್ ಇಲ್ಲ, ಸ್ಕೂಲ್ ಇಲ್ಲ, ಎಲ್ಲಿ ಹಾಕಲ್ಲ, ಏನು ಅನುಕೂಲ ಇಲ್ಲ ಸರ್. ಇಲ್ಲಿ ಸುಮ್ಮನೆ ನಾವು ಬಂಡಿ ಜನ್ಮ ಹೊರಿತಾ ಇದೀವಿ. ಏನಕ್ಕಾದ್ರೆ ಊರಿಗೆ ಮದ್ವೆ ಆಗಿ ಬಂದಿವೆ ಅನ್ಸುತ್ತಾ? ಬರೋರ್ಗು ಬರ್ಬೇಡ ಅಂತ ಹೇಳ್ಬೇಕಾಯ್ತೀನಿ ಅಷ್ಟೇ. ನಿಜವಾಗ್ಲೂ ಅನುಕೂಲ ಇಲ್ಲ ಸರ್. ಹಂಗಾಗೈತಿ ಇವಾಗ. ಎಷ್ಟೋ ಜನ ಊರು ಬಿಟ್ಟಾಗ್ಯಾರ ಸರ್. ಇಲ್ಲೆಲ್ಲವ ಊರಾಗ ಯಾರಿರ್ತಾರೆ ಸಸ್ಯಾರೆಲ್ಲ ಬಿಟ್ಬಿಟ್ಟು ಬೆಂಗಳೂರು ಸೇರಿ ಎಲ್ಲ ಬೆಂಗಳೂರು ಸೇರಿದ್ದಾರೆ. ಎಲ್ಲ ಬೆಂಗಳೂರು, 10 ಜನ ಬೆಂಗಳೂರು ಸೇರೈತೆ ಸರ್ ಇಲ್ಲಿ. ಈಗ ಆಲ್ಮೋಸ್ಟ್ ಪಾಪ ವಯಸ್ಸಾದವ್ರು ಇದೀರಿ, ತೀರಾ ಆಸ್ಪತ್ರೆ ಹೋಗ್ಬೇಕು, ಎಮರ್ಜೆನ್ಸಿ ಅಂದಾಗ ಏನ್ ಮಾಡ್ತೀರಾ? ಹೆಂಗ್ ಹೋಗ್ತೀರಾ ಅಂತ? ಬೈಕ್ ಇಲ್ಲ ಆಟೋಗಳು ಬಂದಿಂದ ಅಮ್ಮಯ್ಯ ಅಂತ ಮಾಡ್ಕೊಂಡ್ ಬರ್ಬೇಕು. ಬೈಕಲ್ಲಿ ಬೀಳ್ಬೇಕು ಸರ್ ನಾವು ಅಷ್ಟೇ. 200-300 ಕೊಡ್ತಿದ್ರೆ ಬರಲ್ಲ ಸರ್. ಸುಮ್ನೆ ಒಬ್ರು ಹೋಗ್ತಿದ್ರೆ 300 ರೂಪಾಯಿ ದುಡ್ಡು ಕೇಳ್ತಾರೆ ಕರ್ಕೊಂಡು ಬರಕ್ಕೆ. ಬಡವ್ರು ಎಲ್ಲೋ ಅಂತಾರೆ ಸರ್. ಇರೋರೇನೋ ಹೋಗ್ತಾರೆ, ಇಲ್ಲರ ಎಲ್ಲೋ ಹೋಗ್ತಾರೆ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಬಸ್ ಆದ್ರೂ ಒಂದು ನಮ್ಮೂರು ಬಸ್ ಹೋಗಿ ಅಂತ ಕೇಳಿದಿರಾ? ಇಲ್ವೇ ಇಲ್ಲ ಸರ್. ಅವಾಗೆಲ್ಲ ಒಂದು ವಾರ ಬಂತು ಸರ್, ನಿಲ್ಲಿಸ್ಬಿಟ್ರು. ಅವಾಗ ಬಸ್ ವ್ಯವಸ್ಥೆನೇ ಇಲ್ಲ ಸರ್. ಉಳಿಯಾರಿಂದಲೂ ಇಲ್ಲ ಸರ್. ನಮ್ಗೆ ಉಳಿಯಾರಿಂದಲೂ ಬಸ್ ವ್ಯವಸ್ಥೆನೇ ಇಲ್ಲ, ಆಟೋಗಳು ಇಲ್ಲ, ಬೈಕ್ಗಳು ಅಷ್ಟೇ ಸರ್. ಈಗ ಏನಕ್ಕೆ ನಿಮ್ಮ ಊರಿಗೆ ಬಸ್ ಕೂಡ ಇಲ್ಲ ಅಂತಲ್ಲ, ಏನಕ್ಕೆ? ಏನ್ ಹೇಳ ಸರ್, ರೋಡೇ ಸರಿ ಇಲ್ದ ಬಸ್ ಏನ್ ಬರುತ್ತೆ? ಸೈಕಲ್ನ ಹೊಡಿಯಕ್ಕಾಗಲ್ಲ, TVS ಹೋಗಕ್ಕಾಗಲ್ಲ, ಎತ್ತಿ ಕುಕ್ಕುತ್ತೆ. ಕಾಲೆಲ್ಲ ರೊಟ್ಟೆಲ್ಲ ಹೊರ್ತ ಬರ್ತವೆ. ಆಪರೇಷನ್ ಆಗಿರೋರು ತಿರ್ಗಾಡಕ್ಕಾಗಲ್ಲ, ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ ಸರ್. ಇನ್ನು ಮಳೆ ಗಿಳೆ ಬಂದಾಗ ಹೆಂಗ್ ನಿಮ್ ರೋಡ್ಗಳು ಹೆಂಗಿರುತ್ತೆ? ಮಳೆ ಬಂದ್ರೆ ಸಹಿ ಸರ್. ಈ ಆಟೋದವರು ಪ್ರೈವೇಟ್ ಕರೆದ್ರೆ ಅವ್ರು 500-600 ಮೇಲೆ ಕೇಳ್ತಾರೆ ಆಟೋದವರು. ಉಳಿಯಾರಿಗೆ 7 ಕಿಲೋಮೀಟರ್ 500 ರೂಪಾಯಿ ಕೇಳ್ತಾರೆ. ಆಮೇಲೆ ಮೇಲೆಗೆ ನಮ್ ಟೈಮ್ಗೆ ಬರಲ್ಲ, ಯಾರು ಬರಲ್ಲ. ಆಮೇಲೆ ರೋಡ್ ಸರಿ ಇಲ್ಲಪ್ಪ ನಿಮ್ಮೂರಿಗೆ ಬರೋದೇ ಇಲ್ಲ ಅಂತಾರೆ. ಬರೋದೇ ಇಲ್ಲ ಅಂತಾರೆ. ಎಷ್ಟು ಜನ ಇದ್ರೆ ನಿಮ್ಮೂರಲ್ಲಿ ಅಂದಾಜು? ಹೋದಾರೆ ಇಷ್ಟು ಜನ ಅನ್ನೋದು ಗೊತ್ತಾಗಲ್ಲ ಸರ್ ನನ್ಗೆ. ಈಗ ಏನಾದ್ರು ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಎಲ್ಲಿ ಹೋಗ್ತೀರಾ? ನಾನು ಇಲ್ಲೇ ಸುಮ್ನಾಗದೆ, ಇಲ್ಲೇ ಇರೋದಷ್ಟೇ. ಇಲ್ಲಿರೋದೆ, ಏನು ಸೌಲಭ್ಯ ಇಲ್ಲ. ಈಗ ಏನಾಗಿದೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಇದು ನಮ್ಮ ಜನಗಳು ಏನೋ ಅಮಾಯಕರು, 50, 100, 500 ಆಸೆ ಬಿದ್ಬಿಟ್ಟು ಓಟು ಯಾರಾದ್ರೂ ಅಥವಾ ಈಗ ಸುರೇಶ್ ಬಾಬು ಇದ್ದಾರೆ, ಕಿರಣ್ ಕುಮಾರ್ ಇದ್ದಾರೆ, ಮಧುಸ್ವಾಮಿ ಅವರು ಇವರು ಅಂತ ಭೇದ ಹೇಳ್ತಾ ಇಲ್ಲ. ಬಟ್ ನಡೀತಾ ಇರೋದು ಆ ತರ ಇದೆ. ಅಲ್ಲ, ಅವ್ರು ಯಾರು ಹೇಳ್ತಿದ್ರು 150-200 ರೂಪಾಯಿ ಕೊಟ್ರೆ ಸಾಕ್ಬಿಡಿ ಅವ್ರಿಗೆ ಓಟ್ ಹಾಕ್ತಾರೆ ಅನ್ನೋ ಮಟ್ಟಕ್ಕಿದ್ದಾರೆ ಅಂತ. ಅದೇ ತರ ಈಗ ನಾವು ಒಬ್ಬ ಎಜುಕೇಟೆಡ್ ಆಗಿ ಎಲ್ಲರ ಪರಿಸ್ಥಿತಿನೂ ಅದೇ ತರ ಆಗ್ಬಿಟ್ಟಿದೆ. ಈಗ ಏನಾಗಿದೆ ಅಂದ್ರೆ ಎಲ್ಲ ದುಡ್ಡಿನ ಆಸೆಗೋಸ್ಕರ ಈ ಎಲೆಕ್ಷನ್ ಅಂದ್ರೆ ದುಡ್ಡು, ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಇದು ರೋಡಿಂದೊಂದಾಗಿ ಇಲ್ಲಿ ಕಾಲೋನಿಲಿ ಒಂದು ಬಂದ್ರೆ ಸರ್, ಇಲ್ಲಿ ಕಾಲೋನಿ ಇದೆ, ಆ ಕಾಲೋನಿ ಬಂದ್ರೆ ಈ ನಮ್ ಗ್ರಾಮ ಪಂಚಾಯತಿ ಕಡೆಯಿಂದ ಸಿಗ್ಬೇಕಾದಂತ ಅನುಕೂಲಗಳು ಯಾವ್ದು ಸಿಗ್ತಾ ಇಲ್ಲ. ಅದನ್ನ ಕೇಳಿದ್ರೆ ಮೆಂಬರ್ಸ್ ನಿಮ್ಮೂರಲ್ಲಿ? ಸರ್ ಮೆಂಬರ್ ನಮ್ಮೂರಲ್ಲಿ ಒಬ್ಬರಿದ್ದಾರೆ, ಅವರು ಕೂಡ ಯಾವ್ದೇ ರೀತಿ ಸ್ಪಂದಿಸ್ತಿಲ್ಲ. ನಮ್ಮ ಮೆಂಬರ್ ಕೂಡ ಸ್ಪಂದಿಸ್ತಿಲ್ಲ. ಹಾಗೆ ಗ್ರಾಮ ಪಂಚಾಯತಿ ಶಿಡ್ಲಕಟ್ಟೆ ಅನ್ನೋದು ಐಡ್ ಆಗ್ಬಿಟ್ಟಿದೆ. ಈ ಪಂಚಾಯತಿಲಿ ಶಿಡ್ಲಕಟ್ಟೆ ಅನ್ನೋದು ಒಂದು ಗ್ರಾಮನ ಐಡ್ ಮಾಡಾಕ್ಬಿಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಯಾರು ಕೇಳೋ ಅಂತ ಇದಿಲ್ಲ, ಬರ್ತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ. ಈಗ ನಾನೊಬ್ಬ ಇವನೊಬ್ಬ ಹೋದ್ರೆ ಈಗ ಯಾರೋ ನಾನೊಬ್ಬ ಹೋಗ್ತೀನಿ, ಬಿಡುಗರ ಹುಚ್ಚ ನನ್ನ ಮಗ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದೆ. ಇಲ್ಲಿ ಯಾರು ಸಪೋರ್ಟಿವ್ ಪರಿಹಾರ ಕೊಡ್ರಿ ಅಂದ್ರೆ ಹುಚ್ಚರು ಅಂತಾರೆ. ಮಕ್ಕಳು ಅನ್ನಂಗೆ ಆಗ್ಬಿಟ್ಟಿದೆ. ಸ್ಟೂಡೆಂಟ್ ನೀವು?
ಏನು ಓದ್ತಿದ್ದೀರಾ? ನಾವ್ ಈ ಸರಿ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ. ಎಲ್ಲಿ ಇಲ್ಲಿಂದ ಅಪ್ ಅಂಡ್ ಡೌನ್ ಡೈಲಿ? ಡೈಲಿ ಅಂದ್ರೆ ಅವಾಗ ಅಪ್ ಡೌನ್ ಮಾಡ್ತಿದ್ವು. ಅದೇ ಇವಾಗ ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ. ಏನ್ ಪ್ರಾಬ್ಲಮ್? ರೋಡ್ ಮಾಮೂಲಿ ರೋಡ್ ಪ್ರಾಬ್ಲಮ್, ಕುಡಿಯೋ ನೀರಿನ ಪ್ರಾಬ್ಲಮ್. ಅಂದ್ರೆ ಫಿಲ್ಟರ್ ನೀರು ಹಾಕ್ಸಿನ ಅಂತ ಒಂದು 5 ವರ್ಷದಿಂದನೂ ಹೇಳ್ತಾವ್ರೆ, ಬಟ್ ಹಾಕಿಸ್ತಿಲ್ಲ ಅವರು. ಇದರಿಂದ ಭಾರಿ ಪ್ರಾಬ್ಲಮ್ ಆಗಿದೆ. ಇನ್ನು ಎಷ್ಟು ವರ್ಷಗಳ ಕಾಲ ಶಾಪ ಇದೆ ನಿಮ್ಮೂರಿಗೆ? ಎಷ್ಟು ವರ್ಷಗಳ ಕಾಲ ಇನ್ನೂ ಈ ಶಾಪ ಇರಬಹುದು ಅಂತ ಅನ್ಕೊಂಡಿದ್ರೆ? ಅದೇ ಸರ್, ಯಾವಾಗ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇಲ್ಲಿವರೆಗೂ ಕಣ್ಣು ಬೀಳೋದಿಲ್ವೋ ಅಲ್ಲಿವರೆಗೂ ಈ ಶಾಪ ಹೋಗೋದಿಲ್ಲ ಅಂತ. ಅಲ್ಲ, ಕಣ್ಣು ಖಂಡಿತ ಬೀಳುತ್ತೆ. ಯಾಕಂದ್ರೆ ಓಟ್ ಕೇಳಕ್ ಬರೋಂಥವ್ರು ಊರಿಗೆ ಮುಂಚೆನೆ ಬರ್ತಾರೆ ಓಟ್ ಕೇಳಕ್ಕೆ ಅಂತ ಹೇಳಿದ್ರೆ. ಕಣ್ಣು ಕಟ್ಕೆ ಮುಂದಿರ್ತಾರೆ ಅನ್ಸುತ್ತೆ ಅವರು. ಕಣ್ಣಿಗೆ ಬಟ್ಟೆ ಕಟ್ಕೆ ಮುಂದಿರ್ತಾರೆ. ಇಲ್ಲ ಅಧಿಕಾರದ ದುಡ್ಡು ಇದೆಯಲ್ಲ, 500 ರೂಪಾಯಿ ದುಡ್ಡುಗಳನ್ನೆಲ್ಲ ಕಟ್ಕೆ ಮುಂದಿರ್ತಾರೆ. ಹಾಗಾಗಿ ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಮುಂದೆ? ಸರ್, ಇನ್ನೇನ್ ಮಾಡಕ್ಕಾಗತ್ತೆ ಸರ್, ನಾವು ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಸೇರ್ಕೊಬೇಕಷ್ಟೇ. ನಮ್ಮ ದೇಶದಲ್ಲಿ ಇರೋದಕ್ಕಿನ್ನ ಇಂಥ ರಾಜಕಾರಣಿಗಳು ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕೋಕ್ಕಿನ್ನ ನಾವೆಲ್ಲ ಟೆರರಿಸ್ಟ್ಗಳು ಆಗ್ಬೇಕು ಅನ್ಕೊಂಡಿದೀವಿ. ಇನ್ನೇನ್ ಮಾಡಕ್ಕಾಗತ್ತೆ? ಅಂದ್ರೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಅನ್ಕೊಂಡಿದ್ರಿ ನೀವು? ಹೌದು ಸರ್, ಈಗ ಅವ್ರು ಯಾವ್ದೋ ಒಂದು ಉದ್ದೇಶಕ್ಕೆ ಬರ್ತಾರೆ. ನಾವು ಜನಗಳಿಗೋಸ್ಕರ ಟೆರರಿಸ್ಟ್ ಆಗ್ಬೇಕಷ್ಟೇ. ಈಗ ಭಗತ್ ಸಿಂಗ್ ಇವರೆಲ್ಲ ಇದ್ರಲ್ಲ ಸರ್, ಅವರೆಲ್ಲ ಜನಗಳಿಗೋಸ್ಕರನೇ ಹೋರಾಟ ಮಾಡಿದವರು. ಈಗ ಅವರು ಟೆರರಿಸ್ಟ್ಗಳು ಆದ್ರು ಬ್ರಿಟಿಷ್ ಸರ್ಕಾರಕ್ಕೆ. ನಾವು ನಮ್ಮ ಸರ್ಕಾರಗಳಿಗೆ ಏನಾಗ್ತೀವಿ, ನಾವು ಟೆರರಿಸ್ಟ್ಗಳು ಆಗ್ತೀವಿ. ಸರ್, ಈಗ ನೋಡಿ ಪಾಪ ನಿಮ್ಮ ಊರಿನ ಒಬ್ಬ ಹುಡುಗ ಹೇಳ್ತಿದ್ದ, ಬಹುಶಃ ನಮ್ಮ ಸಮಸ್ಯೆಗಳು ಬಗೆಹರಲ್ಲ ಅನ್ಸುತ್ತೆ, ನಾವು ಬಹುಶಃ ಸರ್ಕಾರದ ವಿರುದ್ಧ ಟೆರರಿಸ್ಟ್ಗಳ ರೀತಿ ವರ್ತನೆ ಮಾಡ್ಬೇಕೇನೋ ಅಂತಿದ್ರು. ಹೌದು ಸರ್, ತುಂಬಾ ಕಷ್ಟ ಸರ್. ಇಲ್ಲಿ ಏನು ಮಾಡಕ್ಕೆ ಅಲ್ಲ, ಯಾರ ಅಧಿಕಾರಿಗಳು ಏನು ಮಾಡ್ಕೊಡತ್ತಲ್ಲ ನಮ್ಗೆ. ಇಲ್ಲಿ ಎಲ್ಲಿಗಾರ ಹೋಗಿ ಸರ್, ನೀವು ಯಾವ ತಾಲೂಕು ಆಫೀಸ್ಗೆ ಹೋಗಿ ಒಂದು ಪಂಚಾಯತಿಗೆ ಹೋದ್ರೂ ಏನು ಮಾಡ್ಕೊಡಲ್ಲ. ಸಿಡ್ಲಕಟ್ಟೆ ಅಂತ ಹೆಸರಲ್ಲಿ ಸಾಕು, ಸಿಡ್ಲಕಟ್ಟೆ ಅಂತ ಹೆಸರಲ್ಲಿ ಸಾಕು, ಏನು ಮಾಡ್ಕೊಡಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು? ಏನ್ ಮಾಡ ಸರ್, ಅದೇ ಊರೇ ಬಿಟ್ಬಿಡೋಕೆ ಅನ್ಸೀವಿ ನಾವು ಮನಸ್ಸಲ್ಲೇ. ಹ್ಞೂ ಸರ್, ಓಡಾಡೋದು ಯಾರ ಮೇಲೆ ಓಡಾಡ ಸರ್? ಓಡಾಡಕ್ಕೆ ಏನು ಬಂಡವಾಳ ಇಲ್ವಲ್ಲ, ಏನು ಶಕ್ತಿ ಇಲ್ದಂಗಿದಾರಲ್ಲ ಇಲ್ಲಿ. ಯಾರಿದ್ದಾರೆ? ಯಾರು ಬಂಡವಾಳ ಹಾಕಿ ಮಾಡಂತಾರೆ ಯಾರು ಇಲ್ಲ. ಲಕ್ಷಗಟ್ಟಲೆ ಹಾಕಿ 1000 ಗಟ್ಟಲೆ ಹಾಕಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಚೈತನ್ಯ ಯಾರು ಇಲ್ಲ. ಹಂಗಸ್ಮಾತ್ ಯಾರು ಸತ್ತರು, ಯಾರು ಕಿರಣ್ ಕುಮಾರ್ ಬಂದ್ರು, ಅವ್ರು ಬಂತಾರೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಒಬ್ಬ ಯಾರೋ ಒಳ್ಳೆ ಮನುಷ್ಯ ಸತ್ತಾನೆ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಏನೂ ಇಲ್ಲ. ಯಾಕೆ ಸತ್ತ ಇವನು ಏನ್ ಮಾಡ್ದ ಅಂತ ಯಾರು ಹೇಳೋರಿಲ್ಲ. ಅದಕ್ಕೆ ನಾವು ಹುಟ್ಟಿದಾಗ್ಲಿಂದನೂ ನಾನು ಈ ರೋಡ್ನೇ ನೋಡಿಲ್ಲ. ಮೊದ್ಲಿಂದನೂ ಬರೇ ಜಲ್ಲಿ ಹೊಡೆಯೋರು, ಅಷ್ಟು ದಿವಸ ಹಿಂಗಾಗಿ ಮಣ್ಣು ಹೊಡ್ಕೊಂಡು ಓಡಾಡ್ತಿದೀವಿ. ಮಳೆ ಬಂತು ಅಂದ್ರೆ ಒಂದು ವೆಹಿಕಲ್ ಹೋತಂದ್ರೆ ಆಟೋ ಹೋದ್ರೆ ಆಟೋ ಅಲ್ಲೇ ಉಣ್ಕೊಂತವೆ. ಮತ್ತೆ ತಳ್ಳಕ್ಕೆ ಜನಗಳು ಕರೆದ್ರು ಬರಲ್ಲ, ಫುಲ್ ಕೆಸರು ಅಂದ್ರೆ ಫುಲ್ ಕೆಸರು, ಓಡಾಡಕ್ಕೆ ಫುಲ್ ತೊಂದ್ರೆ. ಪಾಕ್ ಪ್ರಜೆಗಳಿಗೆ